ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ. ನಮ್ಮ ಹಾಸ್ಯಭರಿತ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಕತ್ತಿದ್ವು ಅಂತಂದ್ರೆ ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ. ಫಸ್ಟ್ ಟೈಮ್ ಏನಾದರೂ ನಮ್ಮ ವಿಡಿಯೋಗಳನ್ನು ನೀವು ನೋಡಾಕತ್ತಿದ್ರಿ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಬರ್ರಿ ನಗೋಣ, ನಗತಾ ಇರೋಣ. ಅಲ್ಲ, ಮಳೆ ಮಾತ್ರ ಬೇರೆ ಆಗೈತಿ. ಮಳೆಗಾಲಿಗೆ ಏನು ಒಣಗಿದ ತೆಂಗಿನಕಾಯಿ ಅಷ್ಟು ಉದುರಿ ಕೆಳಗೆ ಬಿದ್ದು ಬಿಡ್ತಾವು. ಮಳೆ ಜೋರು ಆತು ಅಂತಂದ್ರೆ ಮಳೆ ನೀರಿಗೆ ತೆಂಗಿನಕಾಯಿನ ಕೊಚ್ಕೊಂಡು ಹೋಗ್ಬಿಡ್ತಾವು. ಇನ್ನ ಕೈ ಬಂತತ್ತು ಬಾಯಿ ಬರಾಕಿಲ್ಲ. ಮಗ ಹೇಳಿ ಅಷ್ಟು ತೆಂಗಿನಕಾಯಿ ಇಳಿಸ್ಬಿಡನಂತ. ಅಲ್ಲ, ಈಕಿ ನಾಷ್ಟಾ ಮಾಡ್ತಾನೆ ಅಂತಂದೇಕಿ ಇನ್ನೂ ಮಾಡ್ಲಿಲ್ಲಲ್ಲ. ಏನ್ ಮಾಡಾಕತ್ತಾಳ ತಡಿ ನೋಡೋಣ. ಚಂದ್ರ, ಏ ಚಂದ್ರ, ಯವ್ವ ಬೆಳಗ್ಗೆ ಹರಿತಲ್ಲ, ಈ ದೇವ್ರ ಮೇಲಿನ ಹೂ ತಪ್ಪಿದ್ರು ನಮ್ಮ ಅತ್ತಿ ಬಾಯಾಗ ಚಂದ್ರ ಚಂದ್ರ ಅಂತ ಹೇಳಿ ನಾವು ಜಪ ಮಾತ್ರ ತಪ್ಪಂಗೇನೇ ಇಲ್ಲ. ಅಲ್ಲ, ಇಷ್ಟೊತ್ತ ತನಕ ಗೋಧಿ ಅಡ್ರ ಮಠ ಚಾಟ್ ಅಷ್ಟು ತಿಂದು ಬಂದತಿ. ಮತ್ತೀಗೇನ್ ಜನ್ಮಕ್ಕ ಕೊರಿ ಹೊರದತ್ತೇನ ಆಗ್ಲಿ ಚಂದ್ರ ಚಂದ್ರ ಅಂತ ಹೇಳಿ ಕಾಯಿ ಒದರ್ದಂಗ ಒದರ ಕತ್ತಿ ಬಿಟ್ಟತಿ. ಅಯ್ಯ ಅತ್ತಿಯರ, ನನ್ನ ಎದಕ್ಕರ ಒದರಿದ್ರನ ನನಗ ಬರೀ ಕಿವ್ಯಾಗ ನೀವು ಒದರ್ದಂಗನ ಕೇಳ್ಸಾಕತ್ತೈತಿ. ಅಲ್ಲಲ್ಲ ಮಿಟಕಲಾಡಿ, ನಾನು ಒದರದಲ್ಲೇನೆ ನಿನಗೆ ಕೇಳಿಸಿರ್ತತಿ. ಮತ್ತೆ ಒದರಿದ್ರೇನ್ರಿ ಅತ್ತಿಯರ, ಏನು ನನಗೆ ಹಂಗ ಕೇಳಿಸ್ತ ಅಂತ ಹೇಳಿ ಬಂದಿಲ್ಲ ನಾಟಕ ಮಾಡಕತ್ತೇನ? ಅಲ್ಲ, ಟೈಮ್ ಇಷ್ಟಾತ ನೋಡೇನ, ಹೊತ್ತು ಹೊಡೆದ ಸೂರ್ಯ ನೆತ್ತಿ ಮೇಲೆ ಬರಾಕತ್ತೇನ. ಇನ್ನು ನನ್ನ ಹೊಟ್ಟಿಗೆ ನಾಷ್ಟಾ ಬಿದ್ದಿಲ್ಲ. ನಾಷ್ಟಾಕ ಏನ್ ಮಾಡಿದಿ? ಅಯ್ಯ ಅತ್ತಿಯರ, ನಾಷ್ಟಾಕ ಅಲ್ರಿ, ಒಂದು ಬೆಳಗಿಂದನ ಒಂದು ಕೆರಸಿ ರೊಟ್ಟಿ ಸುಟ್ಟಿಟ್ಟನಿ. ಮತ್ತೆ ಎಣಗಾಯಿ ಪಲ್ಯನೂ ಮಾಡಿದ್ದೆ. ನೀವು ಎಣಗಾಯಿ ಪಲ್ಯ ಹಚ್ಕೊಂಡು ರೊಟ್ಟಿ ತಿಂತೀರಿ ಅಂತ ಅನ್ಕೊಂಡು ನಾಷ್ಟಾಕ ಏನು ಮಾಡ್ಲಿಲ್ರಿ. ಲೇ ಸಸಿಮೂಳಿ, ನೀವೇನಾರ ಬದ್ನಿಕಾಯಿ ವಂಶಕ್ಕ ಹುಟ್ಟಿಕಿಟ್ಟಿರ ಏನ? ಅಲ್ಲ, ಮೊನ್ನೆ ನೋಡಿದ್ರೆ ಬದ್ನಿಕಾಯಿನ ಹೆಚ್ಚು ಪಲ್ಯ ಮಾಡಿದಿ, ನಿನ್ನೆ ನೋಡಿದ್ರೆ ಬದ್ನಿಕಾಯಿ ಸುಟ್ಟು ಬಜ್ಜಿ ಮಾಡಿದಿ, ಇವತ್ತ ನೋಡಿದ್ರೆ ಬದ್ನಿಕಾಯಿದು ಎಣಗಾಯಿ ಪಲ್ಯ ಮಾಡಿದಿ ಅಂತ ಹೇಳಾಕತ್ತಿದಿ. ಒಟ್ಟು ನನ್ನ ಬದ್ನಿಕಾಯಿದೊಳಗ ಹೋಗುದು ಹುಗ್ಗಿ ಉಂಡು ಬಿಡ ನೀನು. ಅಲ್ಲ ನೋಡಿಲೆ, ನನಗ ಮಾತ್ರ ಈಗ ಆ ಬದ್ನಿಕಾಯಿ ಪಲ್ಯ ಆತು, ಚಟ್ನಿ ಆತು, ಬಜ್ಜಿ ಆತು ಏನು ಬೇಡ ನನಗ. ನಾಷ್ಟಾಕ ಬೇರೆ ಏನಾರ ಮಾಡ. ಏನ್ ಮಾಡ್ತಿದಿ? ಏನಂದಿಲ್ಲ ಮುದಿ ಮೂಳಿ, ನಾವು ಬದ್ನಿಕಾಯಿ ವಂಶ ಹುಟ್ಟಿವಿ ಅಂತ ಮಾತಾಡಕತ್ತಿಯಲ್ಲ ನೀನು. ಮಾಡ್ತೀನಿ ತಡಿ ನಿನಗ. ಅಯ್ಯೋ ಅತ್ತಿಯರ, ನೀವು ರೊಟ್ಟಿ ತಿನ್ನಕೊಲ್ರಿ ಅಂತಂದ್ರೆ ಮತ್ತೆ ವಾಂಗಿ ಬಾತ್ ಮಾಡ್ಬಿಡ್ಲ ರೀ. ಏನಂದಿ? ಅಂಗಿ ಬಾತ? ಅದೆಂತ ಬಾತಲಿ? ನನಗ ಅಂತಿಂತ ಬಾತ್ ಏನು ಬೇಡ. ಹೋಗು, ಚಲೋತ್ನಿಂಗ ಶಾವ್ಗಿ ಹುರಿದು ಉಪ್ಪಿಟ್ಟು ಮಾಡಿ ಹೋಗು. ಹ್ಞೂ ರೀ ಅತ್ತಿಯರ, ಚಲೋತ್ನಿಂಗ ಶಾವ್ಗಿ ಉಪ್ಪಿಟ್ಟು ಮಾಡ್ಕೊಂಬರ್ತೀನಿ. ಪರಕ ಪರಕ ಈಕಿ ನೋಡೇವ ಕಳಿಬೇಕು ನಂಗ ಹಿಂದೆ ಬಂದು ನಿಂತು ನಗಾಕತ್ತಾಳ. ಅಲ್ಲ, ಯಾವಾಗ ಬಂದ್ರಿ ನೀವು? ನಿಮ್ಮ ನೋಡ್ಲಿಲ್ಲ ನಾನು. ಯವ್ವ ಪರಕ, ನೀನು ಸೊಸಿ ಅದು ಬದ್ನಿಕಾಯ್ದೊಳಗೆ ನಿನ್ನ ಹುಗುದು ಹುಗ್ಗಿ ಉಣ್ಣಾಕತ್ತಿದ್ಲಲ್ಲ, ಅವಾಗ ಬಂದೆ ನೋಡು. ನಿಮ್ಮಿಬ್ರದ್ದು ಅತ್ತೆ ಸೊಸಿದ ಮಾತು ಜೋರಿತ್ತ, ಹಿಂಗಾಗಿ ನಿಂತು ಕೇಳಾಕತ್ತಿದ್ವಿ. ಅಲ್ಲ, ಮತ್ತು ಹೊಳ್ಳಿ ನಿನ್ನ ಸೊಸಿ ನಿನಗ ಪೂಲ್ ಮಾಡಾಕ ಏನಂದ್ಲ ಗೊತ್ತನಾಕಿ? ವಾಂಗಿ ಬಾತ್ ಮಾಡ್ತೀನಿ ಅಂತಂದ್ಲ. ವಾಂಗಿ ಬಾತ್ ಅಂತಂದ್ರ ಬದ್ನಿಕಾಯಿ ಹಾಕಿ ಅನ್ನನ ಮಾಡ್ತಾರ. ಎಲ್ಲ ಸಸಿ ಮೂಡಿ, ಇವ್ರ ಮುಂದೆ ನನಗೆ ಅಸಹ್ಯ ಮಾಡಿದ್ಯಾ? ಮಾಡ್ತೀನಿ ತಡಿ ನಿನಗ. ಆದ್ರೂ ಪರಕ್ಕ ನಿನಗ ಹಿಂಗಾಗ್ಬಾರ್ದಾಗಿತ್ತು ಬಿಡವ. ನೋಡಿದ್ರ ಪಾಪ ಅನಸ್ತತಿ. ಅಲ್ಲ ಪರಕ್ಕ, ನಿನ್ನ ಸಸಿ ನಿನಗ ಸ್ವಲ್ಪನೂ ಹೆದರಂಗಿನೇ ಇಲ್ಲ ನೋಡು. ಅಕ್ಕಿನ ಜೋರತಾಳ ಅಂತ ಅನಸ್ತತಿ. ಅಲ್ಲ, ಮನ್ಯಾಗ ಏನಾರ ಅಡಿಗೆ ಮಾಡ್ಬೇಕು ಅಂತಂದ್ರ ಅತ್ತಿನ ಒಂದು ಮಾತಿ ಕೇಳ್ಬೇಕು. ಇಂಥದ್ ಮಾಡಬಾರ್ದು, ಇಂಥದ್ ಮಾಡ್ಬೇಕು ಅಂತ ಹೇಳಿ ಒಟ್ಟ ಕೇಳಂಗಿಲ್ಲ ಲೇವಾಕಿ. 3 ದಿನದ ಹೊತ್ತಾತು ನಿನಗೆ ಹೇಳಾರ್ದಂಗ ಮುಳಗಾಯಿ ಪಲ್ಯ ಮುಳಗಾಯಿ ಬಜ್ಜಿ ಮಾಡ್ಯಾಳ. ಅದ ನಿಂಗ ಅನ್ಸಸ್ತಾರ ನೋಡ ಹೆಂಗದಾರ. ಅವ್ರ ಅತ್ತಿ ಅಂತಂದ್ರ ಹೆದರಿ ಹಿಕ್ಕಿ ಹಾಕತಾರ. ಆಕಿನ ಕೇಳಾರ್ದಂಗ ಇತ್ತಾಗಿನ ಕಡ್ಡಿ ಎತ್ತಿ ಇತ್ತಾಗಿಡಂಗಿಲ್ಲ. ಒಂದು ಚರಿಗೆ ನೀರ್ ಸತ್ಯಾಕ ತುಂಬಿ ಕುಡಿಯಾಕ ಕೊಡಂಗಿಲ್ಲ ಇವ ಮಂದಿಗೆ. ಅಷ್ಟೊಂದು ಹೆದರ್ತಾರ. ಆದ್ರೂ ಪಾರಕ್ಕ ನಿನಗೆ ಹಿಂಗಾಗ್ಬಾರ್ದಾಗಿತ್ತು ಬಿಡು. ಯಾವ ಬಂದ್ರಲ್ಲಿ ಇವ್ರು ಮನಿ ಹಾಳು ಮಾಡೋ ಊರು ಬಿಡ್ಯಾಡ್ಯಾರ. ನಮ್ಮ ಅತ್ತಿ ಕಿವ್ಯಾಗ ಏನು ಕುಚು ನಡೆಸ್ಯಾರ. ಇನ್ನೂ ಒಂದ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಕೇಳ್ಕೊಂಡು ಹೋಗೋಣ. ಆಮೇಲೆ ಬೇಕಂತಂದ್ರೆ ನಮ್ಮ ಅತ್ತಿಗೆ ಶಾವಿಗೆ ಉಪ್ಪಿಟ್ಟು ಇದು ಸುರೋದ್ರಾತು. ಯವ್ವ ಮಲ್ಲಕ್ಕ, ನೀನು ತಪ್ಪು ತಿಳ್ಕೊಂಡಿದ್ದಿ. ನನ್ನ ಸಸಿ ಮುಂದೆ ನಿಂಗ ಒಂದು ಸಸ್ತಾರ ಏನು ಅಲ್ಲ. ನನ್ನ ಸಸಿನೂ ರಗಡ್ ಹೆದರ್ತಾಳ ನನಗ. ಅಲ್ಲ, ನಾನು ಆಕೆಗೆ ಬೆಳಿಗ್ಗೆ ರೊಟ್ಟಿ ಮಾಡಿಬಿಡುವ, ನಿಮ್ಮ ಅವರು ರೊಟ್ಟಿ ತಿಂದು ಹೊರಗೆ ಹೊಕ್ಕಾರ ಅಂತ ಹೇಳಿದ್ದೆ. ಹಿಂಗಾಗಿ ರೊಟ್ಟಿ ಮಾಡಿದ್ಲು. ಈಗ ಮತ್ತೆ ನಾನು ಕೇಳಿ ಶಾವಿಗೆ ಉಪ್ಪಿಟ್ಟು ಮಾಡಕ್ ಹೋಗ್ಯಾಳ. ನೋಡಿಲೆ, ನನ್ನ ಮನ್ಯಾಗ ನಂದ ನಡೆಯೋದು, ನನ್ನ ಸಸಿದ ಏನು ಅಲ್ಲ. ತಿಳ್ಕೊ, ಹೋಗಿ 10 ಮಂದಿಗೆ ಇದನ್ನ ಹೇಳು. ಅತ್ತಿಯರ ಬಾಳ ಕನಸು ಕಾಣಕ್ ಹೋಗ್ಬೇಡ್ರಿ. ಇವತ್ತ ನಿಮ್ಮ ಕನಸಿಗೆ ಒಂದು ಫುಲ್ ಸ್ಟಾಪ್ ಕೊಡ್ತೀನಿ, ನೋಡ್ತೀರ್ರಿ. ಅತ್ತಿಯರ ಏನವ, ಇನ್ನು ಶಾವಿಗೆ ಉಪ್ಪಿಟ್ಟು ಮಾಡ್ಲಿಲ್ಲ ನೀನು? ಅಯ್ಯೋ ಅತ್ತಿಯರ, ನಾನು ಅದನ್ನ ಕೇಳಾಕ್ ಬಂದ್ಯಾ. ಅಲ್ಲ, ಈ ಶಾವಿಗೆ ಉಪ್ಪಿಟ್ಟು ಹಳೆಯ ಶಾವಿಗೆ ತಗೊಳ್ಳೋ ಏನು ಹೊಸ ಶಾವಿಗೆ ತಗೊಳ್ಳೋ ಅಂತ ಹೇಳಿ. ಅಯ್ಯಯ್ಯ, ಇದನ್ನ ಕೇಳಾಕ್ ಬಂದಿಯಲ್ಲ. ಹೋಗು, ಹಳೆ ಶಾವಿಗೆ ತಗೊಂಡ ಉಪ್ಪಿಟ್ಟು ಮಾಡು. ಹೊಸ ಶಾವಿಗೆನ ಬಿಸಿಲಿಗೆ ಹಾಕಿ ಚಂದಾಗೆಲ್ಲ ತೆಗೆದಿಟ್ಟನಿ. ಹೊಸ ಶಾವಿಗೆ ಡಬ್ಬಿನ ಮುಟ್ಟಾಕ್ ಹೋಗಬೇಡ ನೀನು. ಅಲ್ರಿ ಅತ್ತಿಯರ, ಈ ಹಳೆ ಶಾವಿಗೆನ ಮತ್ತ ಎಣ್ಣೆ ಹಾಕಿ ಹುರಿಲ ಏನ ತುಪ್ಪ ಹಾಕಿ ಹುರಿಲ್ರಿ? ಹ್ಞೂ, ತುಪ್ಪದ ಡಬ್ಬಿನ ನಿಮ್ಮಪ್ಪ ಕಟ್ಟಿ ಕಳ್ಸ್ಯಾರ ನೋಡು. ತುಪ್ಪ ಹಾಕಿ ಹುರಿತಾಳಂತ. ಹೋಗು, ಚೂರ ಎಣ್ಣೆ ಹಾಕಿ ಚಲೋ ಹೊತ್ನಾಗ ಉಪ್ಪಿಟ್ಟು ಮಾಡು.
ಹ್ಞೂ ಹ್ಞೂ ರೀ ಅತ್ತೀರ. ಅರೇ ಪಾರಿದು ಅಕ್ಕ, ನಿಮ್ ಸೊಸೆ ಎಲ್ಲಾನು ನಿಮ್ದುಕೆಗೆ ಕೇಳಿ ಮಾಡ್ತಾರೆ ಬಿಡಿ. ನಿಮ್ದುಕೆಗೆ ಬಹುತಿಗೆ ಡರೇ ಇದೆ ಅವ್ರಿಗೆ ಅಲ್ವಾ? ಹಂಗ ಬಿಟ್ರ ನಮ್ ತಲೆ ಮೇಲೆ ಹಿಂದಿ ಇರ್ತಾರ. ಹಿಂಗಾಗಿ ನಮ್ ಹದ್ದ ಬಸ್ನ್ಯಾಗ ಇಟ್ಕೋಬೇಕು ಸೊಸ್ತೆರ್ನ. ನೋಡಿದನೆ ನನ್ನ ಸೊಸಿ ಹೆಂಗ ನನ್ನ ಮಾತು ಕೇಳ್ಕೊಂಡು ಎಲ್ಲ ಕೆಲಸನೂ ಮಾಡ್ಕೊಂಡು ಹೊಕ್ಕಾಳ ಅಂತ ಹೇಳಿ. ಅಲ್ರಿ ಅತ್ತೀರ, ಈ ಶಾವಿಗೆ ಉಪ್ಪಿಟ್ಟಿಗೆ ಕಡ್ಲಿ ಬ್ಯಾಳಿ, ಉದ್ದಿನ ಬ್ಯಾಳಿ ಮತ್ತೆ ಶೇಂಗಾ ಹಾಕ್ಲಿ ಬ್ಯಾಡ್ರಿ. ಅಲ್ಲೇ ಚಂದ್ರ, ಡಾಕ್ಟರ್ ನನ್ಗೆ ಯಾವ್ದಾರ ಜಡ್ ಐತಿ ಪತ್ತೆ ಮಾಡ್ರಿ ಅಂತ ಹೇಳ್ಯಾರ ಅಂತ ತಿಳ್ಕೊಂಡು ಏನ? ನನಗೆ ಯಾವ ಜಡ್ಡು ಜಾಪತ್ರನೇ ಇಲ್ಲ. ಹೋಗು ಚಲೋ ನಿಂಗ ಶೇಂಗಾ, ಉದ್ದಿನ ಬ್ಯಾಳಿ, ಕಡ್ಲಿ ಬ್ಯಾಳಿ ಹಾಕಿ ಉಪ್ಪಿಟ್ಟು ಮಾಡ. ಅಲ್ರಿ ಅತ್ತೀರ, ಈ ಶೇಂಗಾನ ಹುರಿದು ಹಾಕ್ಲೇನ ಹಂಗ ಹಾಕ್ಲಿರಿ? ಇವ್ ವ್ಯಾಪಾರಕ್ಕ ನಿನ್ ಸೊಸಿ ನೋಡ ಎಲ್ಲಾನು ನಿನ್ ಕೇಳೇ ಮಾಡ್ತಾಳ. ಬಾಳ ಚಲೋ ಸೊಸಿ ಸಿಕ್ಕಾಳ್ ಬಿಡುವ ನಿನಗ. ಹ್ಞೂ ಹೌದು ನೋಡ ಮಲ್ಲಕ್ಕ. ಏ ಚಂದ್ರ, ಶೇಂಗಾ ಬೀಜನ ಹಂಗ ಹಾಕಿದ್ರ ಕಿಚ್ ಕಿಚ್ ಅಂತತಿ. ನೋಡಿಲ್ಲ ಎಣ್ಣೆ ಹಾಕ್ತಿಯಲ್ಲ, ಎಣ್ಣೆ ಚಲೋ ನಿಂಗೆ ಕಾದಿರ್ಬೇಕದು. ಅವಾಗ ಉದ್ದಿನ ಬ್ಯಾಳಿ, ಕಡ್ಲಿ ಬ್ಯಾಳಿ ಹಾಕು. ಸ್ವಲ್ಪ ಕೆಂಪಾದ ಮೇಲೆ ಶೇಂಗಾ ಹಾಕು. ಶೇಂಗಾನ ಚಲೋ ನಿಂಗ ಕರಿ, ಹಂಗ ಹಸಗ ಮಸ್ಕ ಕರಿಬೇಡ. ಉಪ್ಪಿಡ್ತಿನ ಹೊತ್ನ್ಯಾಗ ಕಿಚಾ ಕಿಚಾ ಅಂತತಿ. ಹೋಗ್ಯವ, ಹೊಟ್ಟೆ ಭಾಳ ಹಸತಿ. ಚಲೋ ನಿಂಗೆ ಮಾಡಿ ಹೋಗು. ಏನೋ ಮರತ್ನೆಲ್ಲ ಮತ್ತ ಅತ್ತೀರ ಮತ್ತೇನ ಅಲ್ಲೇ ನಿಂದ. ಅಲ್ರಿ ಅತ್ತೀರ, ಮತ್ತ ಈ ಶೇಂಗಾ, ಉದ್ದಿನ ಬ್ಯಾಳಿ, ಕಡ್ಲಿ ಬ್ಯಾಳಿ ಹಾಕೋದೈತಲ್ಲ, ಈ ಸಾಸಿವೆ ಕರಿಬೇವು ಹಾಕಿ ಚಟಪಟ ಅಂತತ್ತಲ್ಲ, ಅದು ಅಂದಿಂದ ಹಾಕ್ಬೇಕು ಇನ್ನ ಅದು ಅನ್ನಕ್ಕಿಂತ ಮುಂಚೆ ಹಾಕ್ಬೇಕ್ರಿ? ಯವ್ವ ಚಂದ್ರಕ್ಕ, ಹೋಗು ಮೊದಲ ಎಣ್ಣೆ ಬಾಳಿಗೆ ಇಡು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕು. ಎಣ್ಣೆ ಹಾಕಿ ಅದ್ರೊಳಗಡೆ ಕರಿಬೇವು, ಸಾಸಿವೆ, ಜೀರಿಗೆ ಹಾಕು. ಅವು ಚಟಪಟ ಅಂತವಲ್ಲ, ಅದಾಗಿಂದ ಉದ್ದಿನ ಬ್ಯಾಳಿ, ಕಡ್ಲಿ ಬ್ಯಾಳಿ ಹಾಕು. ಸ್ವಲ್ಪ ಕೆಂಪಾದ್ಮೇಲೆ ಶೇಂಗಾ ಹಾಕು. ಶೇಂಗಾನ ಚಲೋತ್ನಂಗ ಕರ್ರದಾದ್ಮೇಲೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಹಾಕಿ ಅವನು ಚಲೋತ್ನಂಗ ಕರ್ರದ ಮೇಲೆ ನೀರು ಹಾಕಿ ಉಪ್ಪಿಟ್ಟು ಮಾಡ್ಕೊಂಡು ತಗೊಂಬ. ಹೊಟ್ಟಿ ಭಾಳ ಹಸತಿ. ಹೋಗು ಮಾಡಿ ಹೋಗು. ಹ್ಞೂ ರೀ ಅತ್ತೀರ. ಅಲ್ರಿ ಅತ್ತೀರ, ಒಂದು ಮರ್ತ ಬಿಟ್ರಿ ನೀವು. ಈ ಉಪ್ಪು ಬೆಲ್ಲ ಹಾಕ್ಬೇಕಲ್ರಿ, ಅದನ್ನ ಯಾವಾಗ ಹಾಕ್ಬೇಕ್ರಿ? ಉಪ್ಪು ಬೆಲ್ಲನು ಹಾಕಬೇಕು. ನೀರ್ ಹಾಕ್ತಿಲ್ಲ, ನೀರ್ ಹಾಕಿದ್ಮೇಲೆ ಎಷ್ಟು ನಮಗ್ ರುಚಿಗೆ ಬೇಕಲ್ಲ ಅಷ್ಟು ಉಪ್ಪು ಬೆಲ್ಲ ಹಾಕು. ಹೋಗು ಜಲ್ದಿನ ಮಾಡಿ ಹೋಗು. ಹ್ಞೂ ರೀ ಅತ್ತೀರ. ಅಲ್ರಿ, ಈ ಹೆಸರು ಬಂದು ಕುದಿತಿರ್ತೈತಲ್ಲ ಅವಾಗ ಉಪ್ಪು ಬೆಲ್ಲ ಹಾಕ್ಬೇಕು. ಇನ್ನ ಹೆಸರು ಬಂದು ಕುದಿಯಕ್ಕಿಂತ ಮುಂಚೆನೂ ಉಪ್ಪು ಬೆಲ್ಲ ಹಾಕ್ಬೇಕ್ರಿ? ಯವ್ವ ಚಂದ್ರಕಲಾ, ನೀನು ಯಾವಾಗಾರ ಹಾಕು ಉಪ್ಪು ಬೆಲ್ಲ. ಅದು ಯಾವಾಗ ಹಾಕಿದ್ರು ಕರಗ್ತತಿ. ಮೊದಲು ಹೋಗು, ಚಲೋತ್ ನಂಗೆ ಉಪ್ಪಿಟ್ಟು ಮಾಡಿ ಹೋಗು. ಮಾತಾಡಿ ಹೊಟ್ಟೆ ಹಸಾಕತ್ತೈತಿ ನನಗೆ. ಹೋಗ ಯವ್ವ, ಮಾಡಿ ಹೋಗು. ನೋಡಿದ್ರಲ್ಲ ನಮ್ಮ ಅತ್ತಿ ಪರಿಸ್ಥಿತಿ. ಆಕಿದ ನಡಿಬೇಕಿತ್ತು. ನಡೆಸ್ತಾನಿ. ಅಪಿ ಪಿಕ್ಚರ್ ಬಾಕಿ ಹೇ. ಯಾಕಲೆ ಇನ್ನು ಇಲ್ಲೇ ನಿಂತಿಯಲ್ಲ? ಹೋಗು ಮಾಡಿ ಹೋಗು. ಅಯ್ಯೋ ಅತ್ತಿಯರ, ಇನ್ನೊಂದು ಮರ್ತ್ ಬಿಟ್ಟಿದ್ದೆ ಕೇಳಾಕ. ಎಲ್ಲಾನು ನಿಮ್ಮನ್ನ ಕೇಳಿ ಮಾಡ್ಬೇಕಲ್ರಿಪ್ಪ. ನನಗ ಕೇಳಿಲ್ಲ ಅಂತಂದ್ರ ಮನಸ್ಸಿಗೆ ಸಮಾಧಾನನ ಆಗೋದಿಲ್ಲ. ಅಲ್ರಿ ಅತ್ತಿಯರ, ಈ ಶಾವಿಗೆ ಹಾಕ್ಬೇಕಲ್ಲ, ಇದನ್ನ ಯಾವಾಗ ಹಾಕ್ಬೇಕಂತಾನೆ ಹೇಳಿಲ್ಲ ನೀವು? ಅರೇ ಪಾರಿದು ಅಕ್ಕ, ನಿಮ್ ಸೊಸೆ ಬಹುತ್ತಿಗೆ ಅಚ್ಚ ಹೇ. ನೋಡಿ ನಿಮ್ಗೆ ಎಲ್ಲಾನು ಕೇಳಿ ಅವಳು ಮಾಡೋದು. ಬಹುತ್ಗೆ ಪಸಂದ್ ಹೇ ತುಮೆ ಚಂದ್ರಕಲಾ. ಹೌದಪ್ಪ ತಿಮ್ಮಕ್ಕ, ನನ್ನ ಸೊಸೆ ಎಲ್ಲಾನು ನನ್ ಕೇಳಿ ಮಾಡ್ತಾಳ ನೋಡು. ಚಂದ್ರ ನೋಡಿಲಿ, ಆ ಉಪ್ಪು ಬೆಲ್ಲ ಹಾಕಿರ್ತಿಯಲ್ಲ ನೀರೊಳಗ, ನೀರು ಫಳ 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 ಕುದಿತಿರ್ತೈತಲ್ಲ, ಅವಾಗ ಈ ಶಾವಿಗೆ ಹಾಕಿ ಚಂದಾಗ ಕಟ್ಟಾಡ್ಸು. ತಿಳಿತಾ? ಸ್ವಲ್ಪ ನೀರೆಲ್ಲ ಇಮರ್ಕೊಂಡಿಂದ ಅಳ್ಳಾಕ್ ಬಿಡ್ತಿಯಲ್ಲ, ಅವಾಗ ಮೇಲೆ ಒಂದ್ ಚಮಚೆ ತುಪ್ಪ ಹಾಕಿಬಿಡ. ಇಷ್ಟ ಹಾಕಿ ಪ್ಲೇಟಿಗೆ ಹಾಕೊಂಡು ತಗೊಂಬ. ಹೋಗು, ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡ ನೀನು ಹೊರಗೆ ಬಾ. ಅಲ್ಲಿ ಮಠ ಮಾತ್ರ ಹೊರಗೆ ಬರಕ್ ಹೋಗ್ಬೇಡ. ಹೋಗು. ಹ್ಞೂ ರೀ ಅತ್ತೀರ, ಉಪ್ಪಿಟ್ಟು ಮಾಡ್ಕೊಂಬಂದೆ. 10 ನಿಮಿಷದಾಗಂದ್ರೆ ಉಪ್ಪಿಟ್ಟು ರೆಡಿ ಆಕೈತಿ. ಯವ್ವ, ಈಕಿಗೆ ಉಪ್ಪಿಟ್ಟು ಮಾಡಕ್ ಹೇಳಿ 1 ತಾಸು ಹೊಡಿತ್ರಿ. ಅಲ್ಲ, ಈಕೆ ನೋಡಿದ್ರ ಅದನ್ನ ಹಾಕಿದ್ಮೇಲೆ ಇದನ್ನ ಹಾಕಬೇಕಾ, ಇದನ್ನ ಹಾಕಿದ್ಮೇಲೆ ಅದನ್ನ ಹಾಕಬೇಕಾ ಅಂತ ಹೇಳಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನನ್ನ ಜೀವನ ಸಣ್ಣ ಮಾಡಿಟ್ಲು. ಅಲ್ಲ, ಈ 1 ತಾಸೊಳಗ ಈಕಿಗೆ ಉತ್ತರ ಕೊಟ್ಟು ಹೊಟ್ಟೆ ಅನ್ನೋದು ಬೆನ್ನಿಗೆ ಹತ್ತೈತಿ. ಇವ್ರ ಮುಂದೆ ಬೇರೆ ನಾನು ನನ್ನ ಸೊಸಿ ಎಲ್ಲಾನು ನನಗೆ ಕೇಳಿ ಮಾಡ್ತಾಳ ಅಂತ ಹೇಳಿ ಬಿಲ್ಡಪ್ ಬೇರೆ ಕೊಟ್ಟೆ. ಯವ್ವ, ಈ ಉಪ್ಪಿಟ್ಟಿಗೆ ಕಲ್ಲು ಹಾಕ್ಲಿ. ಈ ತಾಸೊಳಗ ಹೋಗಿ ಚಲೋ ನಿಂಗೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದಿದ್ದೆ ಅಂತಂದ್ರ ಇಷ್ಟೊತ್ತಿಗೆ ಆಗಲೇ ಹೊಟ್ಯಾಗ ಉಪ್ಪಿಟ್ಟು ಇರ್ತಿತ್ತು. ಅಯ್ಯವ್ವ, ಏನ್ ಮಾಡೋದು? ಆಕೆ ಯಾವ ಮಾಡ್ಕೊಂಬರ್ತಾಳವ, ತಿಂದ್ರಾತು. ಅಲ್ಲ ಪರಕ್ಕ, ನೀನು ನಿನ್ನ ಸೊಸೆಗೆ ಉಪ್ಪಿಟ್ಟು ಮಾಡಕ್ಕೆ ಹೇಳಿ 3 ತಾಸು ಆತು. ಆಕೆ ಇನ್ನೂ ಉಪ್ಪಿಟ್ಟು ಹಾಕೊಂಬರ್ವಲ್ಲ. ಸ್ವಲ್ಪ ಒದರಿ ಕೇಳ್ತಿ ನೋಡ ಪರಕ್ಕ. ನಾನು ಒಂಚೂರು ಉಪ್ಪಿಟ್ಟು ತಿಂದ ಹೋದ್ರಾತು ಅಂತ ಹೇಳಿ ಕುಂತನವ. ಚಂದ್ರ, ಓರಿ ಅತ್ತೀರ. ಅಲ್ಲ ಚಂದ್ರ, 3 ತಾಸು ಆತ ನೀವು ಉಪ್ಪಿಟ್ಟು ಮಾಡಕ್ ಹೋಗಿ, ಇನ್ನೂ ಉಪ್ಪಿಟ್ಟು ಆಗ್ಲಿಲ್ಲ ನಿಂದ? ಅಯ್ಯ ಅತ್ತೀರ, ಉಪ್ಪಿಟ್ಟು ಆಗಲೇನ ಆಗೈತ್ರಿ. ಮತ್ತೆ ನೀವ ಹೇಳಿದ್ರಲ್ಲ ಉಪ್ಪಿಟ್ಟು ಮಾಡಿ ಹೋಗು, ಮತ್ತೆ ತಾಟಿಗೆ ಹಾಕಿಟ್ಟು ನಾ ಕರಿ ಮಠ ಬರಕ್ ಹೋಗ್ಬೇಡ ಅಂತಂದಿದ್ರಲ್ಲ, ನೀವು ಕರಿತೀರನ ಅಂತ ಹೇಳಿ ಕಾಯ್ಕೊಂತ ಕುಂತಿದ್ದೀರಿ. ಮತ್ತೆ ನಿಮ್ಮನಿಗೆ ಹೇಳ್ದನ ನಾನು ಏನೂ ಮಾಡೋದಿಲ್ರಿ ಅತ್ತೀರ, ನೀವು ಕರೀಲಿ ಅಂತ ಹೇಳಿ ಕಾಯಕತ್ತಿದ್ದೀರಿ. ಈಗ ಹಾಕೊಂಬರ್ಲ್ಯಾ ರೀ?